ನಮ್ಮ ಜೊತೆ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಬಜೆಟ್ನ ವಿಚಾರವಾಗಿ ಹೇಳೋದಾದ್ರೆ ಸರ್, ಯಾವ ರೀತಿಯಾದಂಥ ಬಜೆಟ್ ಸರ್? ಈ ಬಜೆಟ್ 178 ಪೇಜ್. ಒಬ್ಬ ಮುಖ್ಯಮಂತ್ರಿಗಳು ಮೊದಲೇ ಅವ್ರಿಗೆ ಸ್ವಲ್ಪ ಕಾಲಿನ ಪ್ರಾಬ್ಲಮ್ ಆಗಿ ಪಾಪ ಕೇಂದ್ರ ಬಜೆಟು ಒಂದು ತಾಸಿನಾಗೇ ನಿರ್ಮಲಾ ಸೀತಾರಾಮನ್ ಇಡೀ ದೇಶದ್ದು ಇವರೆಲ್ಲ ಕೂಡಿ ಒಂದು ರಾಜ್ಯದ ಬಜೆಟ್ಗೆ 4 ತಾಸು ಪ್ರಸ್ತಾಪಿಸಲಾಗಿದೆ, ಅನುಮೋದಿಸಲಾಗಿದೆ. ಹಿಂದೆ ನಾವು ಮಾಡಿದಂಥದ್ದು ಹೇಳ್ಕೊಂಡು ನಾವು ಇಲ್ಲಿ ಪ್ರಗತಿಯಲ್ಲಿದೆ ಈ ರೀತಿ ಇದು ಏನಿದೆ ಫೇಕ್. ಸುಮ್ಮನೆ ಖುಷಿ ಪಡೋ ಯಾರಿಗೆ ಭಾಳ ಲಾಭ ಆಗಿರ್ತದೆ ಸಾಬ್ರಿಗೆ. ಇದು ಕರ್ನಾಟಕ ಬಜೆಟ್ ಅಲ್ಲ, ಪಾಕಿಸ್ತಾನ ಬಜೆಟು, ಜಮೀರ್ ಅಹ್ಮದ್ ಖಾನ್ ಬಜೆಟ್ ಇದೆ. ಇದರಲ್ಲಿ ಯಾವುದೂ ರೀತಿ ಸಮಸ್ತ ಹಿಂದೂ ಸಮಾಜಕ್ಕೂ ಏನು ಕೊಟ್ಟಿಲ್ಲ. ದಲಿತರಿಗೆ, ಪರಿಶಿಷ್ಟ ಜಾತಿ ಅವ್ರದ್ದೇ 24,000 ಕೋಟಿ ಹೋದ ವರ್ಷ ಏನು ಮಾಡ್ಕೊಂಡಿದ್ದಾರೆ, ಗ್ಯಾರಂಟಿಗೆ ಹಾಕ್ಕೊಂಡಿದ್ದಾರೆ. ಇನ್ನೂ ಈಗ ಅಲ್ಲಿ 1,16,000 ಕೋಟಿ ರೂಪಾಯಿ ಸಾಲ ಎತ್ತೋರದಾರೆ. ಕರ್ನಾಟಕ ಜನರ ಮೇಲೆ ಸಾಲ ಏರೋರದಾರೆ. ಅಲ್ಲಿ 54,000 ಕೋಟಿ ರೂಪಾಯಿದು ಕೇಂದ್ರ ಸರ್ಕಾರ ಅನುದಾನ ಕೊಟ್ಟಿಲ್ಲ, ಇದನ್ನು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಹೇಳ್ತಾರೆ ಕೆಲವೊಂದು ಯೋಜನೆಗಳಿಗೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿಕೊಡಲಾಗುವುದು. ಅವಕ್ಕೆಲ್ಲ ಅಂಕಿ ಬರ್ತಾರೆ, ಈ ನೀರಾವರಿಗಿಷ್ಟು, ಈ ನೀರಾವರಿಗಿಷ್ಟು ಅಂತ. ಆದರೆ ಎಲ್ಲೂ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ರಾಜ್ಯ ಸರ್ಕಾರ 10,000 ಕೋಟಿಯೋ 25,000 ಕೋಟಿಯೋ ಇಷ್ಟು ಹಣ ಕೊಡ್ತೀವತ್ತು ಬರೋದಿಲ್ಲ. ಮತ್ತು ರೈತರ ಜಮೀನೇನು ಸುಮಾರು 2,09,000 ಎಕರೆ ಲ್ಯಾಂಡ್ ಎಕ್ವಿಸಿಷನ್ ಮಾಡ್ಕೋಬೇಕಾಗ್ತದೆ. ಅವ್ರಿಗೆ ಒನ್ ಟೈಮ್ ನಾವು ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳ್ಯಾರೆ. ಆದರೆ ಅದನ್ನೇ ಎಷ್ಟು ರೇಟ್ ಫಿಕ್ಸ್ ಮಾಡಿರಿ? ಒಂದು ಎಕರೆಗೆ 40 ಲಕ್ಷ ಮಾಡಿರು, 25 ಲಕ್ಷ ಮಾಡಿರು, 50 ಲಕ್ಷ ಮಾಡಿರು, ಅದನ್ನು ಹೇಳಬೇಕಾಗಿತ್ತು. ಅದನ್ನು ಹೇಳಿಲ್ಲ. ಪರಿಹಾರ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಇಲ್ಲ. ಮತ್ತು ನೀರಾವರಿ ಯೋಜನೆಯನ್ನು ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ, ಎಷ್ಟು ಹಣ ಖರ್ಚು ಮಾಡ್ತೀವಿ ಅನ್ನೋದು ಹೇಳಿಲ್ಲ. ಇದು ನೋಡಿದ್ರೆ ಕೇವಲ ಮುಸ್ಲಿಮರನ್ನ ತುಷ್ಟೀಕರಣ ಮಾಡೋ ಬಜೆಟ್ ಇದೆ. ಇದರಲ್ಲಿ ಯಾವುದೇ ಜನಾಂಗದ ಭವಿಷ್ಯನೂ ಇಲ್ಲ, ರಾಜ್ಯದ ಅಭಿವೃದ್ಧಿನೂ ಇಲ್ಲ. ಇದು ಕೇವಲ ಸಾಲ ಮಾಡಿ ಬಿರಿಯಾನಿ ತಿನ್ನುವಂಥ ಬಜೆಟ್. ಇದನ್ನು ಹೊರತುಪಡಿಸಿ ಅಂದರೆ ನೀರಾವರಿ ಇಲಾಖೆಗೂ ಯಾವುದನ್ನು ಇಟ್ಟಿಲ್ಲ. ಬೇರೆ ಇಲಾಖೆಗಳಲ್ಲಿ ಯಾವುದ್ಯಾವ್ದು ವಿಚಾರಗಳನ್ನು ತಾವು ಗಮನಿಸಿದ್ರಿ ಸರ್? ಏನೆಲ್ಲ ಆಗಬೇಕಾಗಿತ್ತು ಅನ್ನೋದು ನೋಡಿ. ಮೊದಲು ನೀರಾವರಿ ಆಗಬೇಕಾಯಿತು. ಈಗ ಶಿಕ್ಷಣದಲ್ಲಿ ಮ್ಯಾಕ್ಸಿಮಮ್ ಅವ್ರಿಗೆ ಮೊರಾರ್ಜಿ ದೇಸಾಯಿ ಶಾಲೆ, ಮೌಲಾನಾ ಕಲಾಂ ಆಜಾದ್ ಶಾಲೆ ಅಂದರೆ ಮತ್ತು 25,000 ಮುಸ್ಲಿಂ ಹೆಣ್ಣುಮಕ್ಕಳಿಗೆ ಆತ್ಮರಕ್ಷಣೆ ಟ್ರೈನಿಂಗ್ ಕೊಡ್ತಾರೆ. ಅಂದ್ರೇನು, ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸಿ ಹಿಂದೂ ಹೆಣ್ಮಕ್ಳನ್ನ ಹೊಡೆಸೋದ್ರ ಸಲಾಗಿ ತಯಾರು ಒಂದೇನು ಅವರು ಏನು ಭಯೋತ್ಪಾದಕ ತಂಡ ಹೆಂಗಿದೆಯಲ್ಲ ಇರಾನ್ ಇರಾಕ್ದಲ್ಲಿ, ಅಂಥದ್ದೊಂದು ತಂಡ ತಯಾರು ಮಾಡುವಂಥ ಕೆಟ್ಟ ಹೀನ ಒಂದು ವಿಷಯಕ್ಕೆ ಸಿದ್ದರಾಮಯ್ಯನವರು ಈ ಬಜೆಟ್ನಲ್ಲಿ ಮಂಡನೆ ಮಾಡಿದ್ದು ಭಾಳ ದುರ್ದೈವ. ನಾವು ಟ್ರೈನಿಂಗ್ ಕೊಡ್ತೀನಿ ಅಂದ್ರೆ ಅರ್ಥ ಏನಿರೋದು? ಇವ್ರ ಕೆಲಸ ಇದು, ಮಹಿಳೆಯರಿಗೆ ಟ್ರೈನಿಂಗ್ ಕೊಡೋದು ಆತ್ಮರಕ್ಷಣೆಗಾಗಿ. ಇದು ಭಾಳ ದುರ್ದೈವ. ಪಾಕಿಸ್ತಾನದಾಗೂ ಇರಲಿಕ್ಕಿಲ್ಲ. ನಗರಾಭಿವೃದ್ಧಿ ಅಂತ ಬಂದಾಗ ಕೇವಲ ಬೆಂಗಳೂರನ್ನು ಮಾತ್ರ ಮಾಡಿದ್ದಾರೆ, ಸೀಮಿತ ಮಾಡ್ಯಾರೆ. ಅಲ್ಲಿ 27,000 ಕೋಟಿ ಪೆರಿಫೆಲ್ ರೋಡದ್ದು ಪ್ರಸ್ತಾವನೆ ಮಾಡ್ಯಾರೆ. ಒಂದು 40,000 ಕೋಟಿ ರೂಪಾಯಿ ಬರೀ ಇದನ್ನೇ ಬೆಂಗಳೂರು ಸಿಟಿಗೇ ಸೀಮಿತ ಮಾಡ್ಯಾರ. ಕೊಡಲಿ, ಬೆಂಗಳೂರಿಗೆ ಹೆಚ್ಚಿನ ಅನುದಾನ ಕೊಡಲಿ. ಯಾಕಂದರೆ ಇಲ್ಲಿ ಸಾಕಷ್ಟು ದೊಡ್ಡ ಸಂಪನ್ಮೂಲ, ಟ್ಯಾಕ್ಸ್ ಕಲೆಕ್ಷನ್ ಆಗಲಿ, ಅಭಿವೃದ್ಧಿ ಆಗಲಿ. ಆದರೆ ಅದ್ರ ಜೊತೆಗೆ 2 ಟೈಪ್ ಸಿಟಿ ಅನ್ನೋದವು, 3 ಟೈಪ್ ಸಿಟಿ ಅನ್ನೋದವು. ಇಲ್ಲಿ ಹುಬ್ಬಳ್ಳಿ ಧಾರವಾಡ ಇರ್ಬೋದು, ಬೆಳಗಾವಿ ಇರ್ಬೋದು, ಕಲಬುರಗಿ ಇರ್ಬೋದು, ನಮ್ಮ ಬಿಜಾಪುರ ಹಿಂದುಳಿದ ಭಾಗ, ಬಳ್ಳಾರಿ ಭಾಗ, ರಾಯಚೂರು, ಇದನ್ನೂ ಅಭಿವೃದ್ಧಿ ಮಾಡಬೇಕು. ಅದನ್ನು ಬಿಟ್ಟರೆ ಇದರೊಳಗೆ ಯಾವುದೇ ರೀತಿಯಿಂದ ಮತ್ತೊಂದು ಜಿಲ್ಲೆಗೆ ಅನುಕೂಲ ಆಗುವಂಥ ಬಜೆಟ್ನಲ್ಲಿ ಯಾವೂ ಇಲ್ಲ. ಇದು ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಬಜೆಟ್ನ ವಿಚಾರವಾಗಿ ಹೇಳೋದಾದರೆ ಸರ್, ಯಾವ ರೀತಿಯಾದಂಥ ಬಜೆಟ್ ಸರ್? ಈ ಬಜೆಟ್ 178 ಪೇಜ್. ಒಬ್ಬ ಮುಖ್ಯಮಂತ್ರಿಗಳು ಮೊದಲೇ ಅವ್ರಿಗೆ ಸ್ವಲ್ಪ ಕಾಲಿನ ಪ್ರಾಬ್ಲಮ್ ಆಗಿ ಪಾಪ ಕೇಂದ್ರ ಬಜೆಟು ಒಂದು ತಾಸಿನಾಗೇ ನಿರ್ಮಲಾ ಸೀತಾರಾಮನ್ ಇಡೀ ದೇಶದ್ದು ಇವರೆಲ್ಲ ಕೂಡಿ ಒಂದು ರಾಜ್ಯದ ಬಜೆಟ್ಗೆ 4 ತಾಸು ಪ್ರಸ್ತಾಪಿಸಲಾಗಿದೆ, ಅನುಮೋದಿಸಲಾಗಿದೆ. ಹಿಂದೆ ನಾವು ಮಾಡಿದಂಥದ್ದು ಹೇಳ್ಕೊಂಡು ನಾವು ಇಲ್ಲಿ ಪ್ರಗತಿಯಲ್ಲಿದೆ ಈ ರೀತಿ ಇದು ಏನಿದೆ ಫೇಕ್. ಸುಮ್ಮನೆ ಖುಷಿ ಪಡೋ ಯಾರಿಗೆ ಭಾಳ ಲಾಭ ಆಗಿರ್ತದೆ ಸಾಬ್ರಿಗೆ. ಇದು ಕರ್ನಾಟಕ ಬಜೆಟ್ ಅಲ್ಲ, ಪಾಕಿಸ್ತಾನ ಬಜೆಟು, ಜಮೀರ್ ಅಹ್ಮದ್ ಖಾನ್ ಬಜೆಟ್ ಇದೆ. ಇದರಲ್ಲಿ ಯಾವುದೂ ರೀತಿ ಸಮಸ್ತ ಹಿಂದೂ ಸಮಾಜಕ್ಕೂ ಏನು ಕೊಟ್ಟಿಲ್ಲ. ದಲಿತರಿಗೆ, ಪರಿಶಿಷ್ಟ ಜಾತಿ ಅವ್ರದ್ದೇ 24,000 ಕೋಟಿ ಹೋದ ವರ್ಷ
ಏನು ಮಾಡ್ಕೊಂಡಿದ್ದಾರೆ, ಗ್ಯಾರಂಟಿಗೆ ಹಾಕ್ಕೊಂಡಿದ್ದಾರೆ. ಇನ್ನೂ ಈಗ ಅಲ್ಲಿ 1,16,000 ಕೋಟಿ ರೂಪಾಯಿ ಸಾಲ ಎತ್ತೋರು ಅದಾರೆ. ಕರ್ನಾಟಕ ಜನರ ಮೇಲೆ ಸಾಲ ಏರೋರು ಅದಾರೆ. ಅಲ್ಲಿ 54,000 ಕೋಟಿ ರೂಪಾಯಿದು ಕೇಂದ್ರ ಸರ್ಕಾರ ಅನುದಾನ ಕೊಟ್ಟಿಲ್ಲ, ಇದನ್ನು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಹೇಳ್ತಾರೆ ಕೆಲವೊಂದು ಯೋಜನೆಗಳಿಗೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿಕೊಡಲಾಗುವುದು. ಅವಕ್ಕೆಲ್ಲ ಅಂಕಿ ಬರ್ತಾರೆ, ಈ ನೀರಾವರಿಗೆ ಇಷ್ಟು, ಈ ನೀರಾವರಿಗೆ ಇಷ್ಟು ಅಂತ. ಆದರೆ ಎಲ್ಲೂ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ರಾಜ್ಯ ಸರ್ಕಾರ 10,000 ಕೋಟಿ 25,000 ಕೋಟಿ ಇಷ್ಟು ಹಣ ಕೊಡ್ತೀವತ್ತು ಬರೋದಿಲ್ಲ. ಮತ್ತು ರೈತರ ಜಮೀನೇನು ಸುಮಾರು 2,09,000 ಎಕರೆ ಲ್ಯಾಂಡ್ ಎಕ್ವಿಸಿಷನ್ ಮಾಡ್ಕೋಬೇಕಾಗ್ತದೆ. ಅವ್ರಿಗೆ ಒನ್ ಟೈಮ್ ನಾವು ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳ್ಯಾರ. ಆದರೆ ಅದನ್ನು ಎಷ್ಟು ರೇಟ್ ಫಿಕ್ಸ್ ಮಾಡಿರಿ? ಒಂದು ಎಕರೆಗೆ 40 ಲಕ್ಷ ಮಾಡಿರು, 25 ಲಕ್ಷ ಮಾಡಿರು, 50 ಲಕ್ಷ ಮಾಡಿರು, ಅದನ್ನು ಹೇಳಬೇಕಾಗಿತ್ತು. ಅದನ್ನು ಹೇಳಿಲ್ಲ. ಪರಿಹಾರ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಇಲ್ಲ, ಮತ್ತು ನೀರಾವರಿ ಯೋಜನೆಯನ್ನು ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಎಷ್ಟು ಹಣ ಖರ್ಚು ಮಾಡ್ತೀವಿ ಅನ್ನೋದು ಹೇಳಿಲ್ಲ. ಇದು ನೋಡಿದ್ರೆ ಕೇವಲ ಮುಸ್ಲಿಮರ ತುಷ್ಟೀಕರಣ ಮಾಡೋ ಬಜೆಟ್ ಇದೆ. ಇದರಲ್ಲಿ ಯಾವುದೇ ಜನಾಂಗದ ಭವಿಷ್ಯನೂ ಇಲ್ಲ, ರಾಜ್ಯದ ಅಭಿವೃದ್ಧಿನೂ ಇಲ್ಲ. ಇದು ಕೇವಲ ಸಾಲ ಮಾಡಿ ಬಿರಿಯಾನಿ ತಿನ್ನುವಂಥ ಬಜೆಟು. ಇದನ್ನು ಹೊರತುಪಡಿಸಿ ಅಂದರೆ ನೀರಾವರಿ ಇಲಾಖೆಗೂ ಯಾವುದನ್ನು ಇಟ್ಟಿಲ್ಲ, ಬೇರೆ ಇಲಾಖೆಗಳಲ್ಲೂ ಯಾವ್ದಾವ್ದು ವಿಚಾರಗಳನ್ನು ತಾವು ಗಮನಿಸಿದೆ ಸರ್? ಏನೆಲ್ಲ ಆಗಬೇಕಾಗಿತ್ತು ಅನ್ನೋದು ನೋಡಿ. ಮೊದಲು ನೀರಾವರಿ ಆಗಬೇಕಾಯಿತು. ಈಗ ಶಿಕ್ಷಣದಲ್ಲಿ ಮ್ಯಾಕ್ಸಿಮಮ್ ಅವ್ರಿಗೆ ಮೊರಾರ್ಜಿ ದೇಸಾಯಿ ಶಾಲೆ, ಮೌಲಾನಾ ಕಲಾಂ ಆಜಾದ್ ಶಾಲೆ ಅಂದರೆ ಮತ್ತು 25,000 ಮುಸ್ಲಿಂ ಹೆಣ್ಣುಮಕ್ಕಳಿಗೆ ಆತ್ಮರಕ್ಷಣೆ ಟ್ರೈನಿಂಗ್ ಕೊಡ್ತಾರತ್ತೆ. ಅಂದ್ರೇನು, ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸಿ ಹಿಂದೂ ಹೆಣ್ಮಕ್ಳನ್ನ ಹೊಡೆಸೋದ್ರ ಸಲುವಾಗಿ ತಯಾರು ಒಂದೇನು ಅವರು ಭಯೋತ್ಪಾದಕ ತಂಡ ಹೆಂಗಿದೆಯಲ್ಲ ಇರಾನ್ ಇರಾಕದಲ್ಲಿ, ಅಂಥದ್ದೊಂದು ತಂಡ ತಯಾರು ಮಾಡುವಂಥ ಕೆಟ್ಟ ಹೀನ ಒಂದು ವಿಷಯಕ್ಕೆ ಸಿದ್ದರಾಮಯ್ಯನವರು ಈ ಬಜೆಟ್ನಲ್ಲಿ ಮಂಡನೆ ಮಾಡಿದ್ದು ಭಾಳ ದುರ್ದೈವ. ನಾವು ಟ್ರೈನಿಂಗ್ ಕೊಡ್ತೀನಿ ಅಂದ್ರೆ ಅರ್ಥ ಏನ್ರಿ? ಅದು ಇವ್ರ ಕೆಲಸ. ಇದು ಮಹಿಳೆಯರಿಗೆ ಟ್ರೈನಿಂಗ್ ಕೊಡೋದು ಆತ್ಮರಕ್ಷಣೆಗಾಗಿ. ಇದು ಭಾಳ ದುರ್ದೈವ. ಪಾಕಿಸ್ತಾನದಾಗೂ ಇರಲಿಕ್ಕಿಲ್ಲ. ನಗರಾಭಿವೃದ್ಧಿ ಅಂತ ಬಂದಾಗ ಕೇವಲ ಬೆಂಗಳೂರನ್ನು ಮಾತ್ರ ಮಾಡಿದ್ದಾರೆ, ಸೀಮಿತ ಮಾಡ್ಯಾರೆ. ಅಲ್ಲಿ 27,000 ಕೋಟಿ ಪೆರಿಫೆಲ್ ರೋಡದ್ದು ಪ್ರಸ್ತಾವನೆ ಮಾಡ್ಯಾರೆ. ಒಂದು 40,000 ಕೋಟಿ ರೂಪಾಯಿ ಬರೀ ಇದನ್ನೇ ಬೆಂಗಳೂರು ಸಿಟಿಗೇ ಸೀಮಿತ ಮಾಡ್ಯಾರ. ಕೊಡಲಿ, ಬೆಂಗಳೂರಿಗೆ ಹೆಚ್ಚಿನ ಅನುದಾನ ಕೊಡಲಿ. ಯಾಕಂದರೆ ಇಲ್ಲಿ ಸಾಕಷ್ಟು ದೊಡ್ಡ ಸಂಪನ್ಮೂಲ, ಟ್ಯಾಕ್ಸ್ ಕಲೆಕ್ಷನ್ ಆಗಲಿ, ಅಭಿವೃದ್ಧಿ ಆಗಲಿ. ಆದರೆ ಅದ್ರ ಜೊತೆಗೆ 2 ಟೈಪ್ ಸಿಟಿ ಅನ್ನೋದವು, 3 ಟೈಪ್ ಸಿಟಿ ಅನ್ನೋದವು. ಇಲ್ಲಿ ಹುಬ್ಬಳ್ಳಿ ಧಾರವಾಡ ಇರ್ಬೋದು, ಬೆಳಗಾವಿ ಇರ್ಬೋದು, ಕಲಬುರಗಿ ಇರ್ಬೋದು, ನಮ್ಮ ಬಿಜಾಪುರ ಹಿಂದುಳಿದ ಭಾಗ, ಬಳ್ಳಾರಿ ಭಾಗ, ರಾಯಚೂರು, ಇದನ್ನೂ ಅಭಿವೃದ್ಧಿ ಮಾಡಬೇಕು. ಅದನ್ನು ಬಿಟ್ಟರೆ ಇದರೊಳಗೆ ಯಾವುದೇ ರೀತಿಯಿಂದ ಮತ್ತೊಂದು ಜಿಲ್ಲೆಗೆ ಅನುಕೂಲ ಆಗುವಂಥ ಬಜೆಟ್ನಲ್ಲಿ ಯಾವೂ ಇಲ್ಲ. ಇದು ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.